ನಿಮ್ಗೆ ಹೇಳಿ ಸರ್, ನಿಮ್ಗೆ ಎಂಪಿ ಯಾರಾದ್ರೂ ಉತ್ತಮ? ಕುಮಾರಸ್ವಾಮಿ ಒಂದು ಎಂಪಿ ಆದ್ರೆ ಮತ್ತೆ ಇನ್ನೂ ಒಳ್ಳೇದು. ನಮ್ಗೆ ನಿಖಿಲ್ ಕುಮಾರಸ್ವಾಮಿ ಇನ್ನೂ ಹುಡುಗರು, ಅವ್ರಿಗೆ ಇವ್ರಿಗೆ ಏನು ಅಂದ್ರೆ ಏನು ಗೊತ್ತಿರೋದಿಲ್ಲ. ಈಗ 7 ಕಳು ನಮ್ಮ ಕುಮಾರಸ್ವಾಮಿ JDS ನ ಗೆಲ್ಸ್ತೀವಿ ನಾವು. ಈಗ ಸಿದ್ದರಾಮಯ್ಯನವರಿಗೆ 6 ಕಾರ್ ಗೆಲ್ಸಿದೀವಿ. ಈಗ ಏನು ಅಭಿವೃದ್ಧಿ ಕೆಲಸ ಆಯ್ತಲ್ಲ. ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಸ್ವಾರ್ಥ ಜಾಸ್ತಿ. ಆ MP ಅಂತ ಹೇಳ್ಬಿಟ್ಟು ಯಾರು ಸ್ಟಾರ್ ಚಂದ್ರು ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಗೆ ಯಾರು ಅಂತ ಗೊತ್ತಿಲ್ಲ. ನಮ್ಗೆ ಇಲ್ಲಿ ಸುಮಲತಾ ಬಂದ್ರು, ಸುಮ್ನೆ ಫ್ಯಾಕ್ಟ್ರಿ ಉದ್ಧಾರ ಮಾಡ್ತೀನಿ ಶುಗರ್ ಫ್ಯಾಕ್ಟ್ರಿನ ಅಂತ ಅಂದ್ರು. ಯಾವ ಏಳಿಗೆನೂ ಮಾಡಿಲ್ಲ, ಯಾರಿಗೂ ಅನುಕೂಲತೆ ಮಾಡಿಲ್ಲ, ಅವ್ರಿಗೆ ಅನುಕೂಲತೆ ಮಾಡ್ಕೊಂಡಿದ್ದಾರೆ. ಜಾತ್ಯತೀತ ಪಕ್ಷ ಅಂತ ನೀವು ಮೊದಲು ಕಟ್ಟಿದ್ಮೇಲೆ ತಿರ್ಗಾ ಮತ್ತೆ ಕೋಮಾದಿ ಪಕ್ಷ ಹತ್ರ ಯಾಕೆ ಹೋದ್ರಿ ನೀವು? ನಿಮ್ಗೇನ್ ಗೆಲ್ಲಕ್ಕೆ ತಾಕತ್ತಿರ್ಲಿಲ್ವಾ? ದೇವೇಗೌಡರು ಪ್ರಧಾನಿ ಆಗ್ಬೇಕಾದ್ರೆ 18 ಸೀಟ್ 20 ಸೀಟು ನಾವು ಕರ್ನಾಟಕದಲ್ಲಿ ಅವ್ರಿಗೆ ಗೆಲ್ಸಿದೀವಿ JDS ನ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಚೆಲುವರಾಯಸ್ವಾಮಿ ಅವ್ರಿಗೆ ಹೇಳ್ತೀನಿ, ಆ ಒಂದು ಮಂಡ್ಯ ಜಿಲ್ಲೆನ ಅಭಿವೃದ್ಧಿ ಬರೀ ನಾಮಂಗ್ಲನೇ ನೋಡ್ಬೇಡಿ ನೀವು. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ನಿಮ್ಗೆ ಯಾರು ಎಂಪಿ ಆದ್ರೆ ಉತ್ತಮ ಅಂತ ಅನ್ಸುತ್ತೆ? ಮೇಡಮ್, ಇಲ್ಲಿ ಯಾರು ಎಂಪಿನೂ ಅನುಕೂಲವಾಗಿ ಕೆಲಸ ಮಾಡ್ತಾ ಇಲ್ಲ ಮಂಡ್ಯ ಜಿಲ್ಲೆ ಒಳಗಡೆ. ಸುಮ್ಮನೆ ಬರ್ತಾರೆ, ಒಂದು ನಾಮಕಾವಸ್ಥೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಆಶ್ವಾಸನೆ ಕೊಡ್ತಾರೆ ಅಷ್ಟೇ. ಗೆದ್ದಾದ್ಮೇಲೆ ಯಾರು ತಿರುಗಲ್ಲ. ಎಲ್ಲ ಬೆಂಗಳೂರಲ್ಲಿ ಕುಂತಿರ್ತಾರೆ, ಜಯನಗರದಲ್ಲಿ ಕುಂತಿರ್ತಾರೆ, ಇಲ್ಲ ಇದರಲ್ಲಿ ಒಂದು ಕುಂತಿರ್ತಾರೆ ಅಷ್ಟೇ. ಅದು ಬಿಟ್ಟರೆ ಮಂಡ್ಯದಲ್ಲಿ ಯಾರೂ ಒಂದು ಒಳ್ಳೆ ಕೆಲಸ ಮಾಡಿದವರೇ ಇಲ್ಲ. ಈಗ 7 ಕಳು ನಮ್ಮ ಕುಮಾರಸ್ವಾಮಿ JDS ನ ಗೆಲ್ಲಿಸ್ತೀವಿ ನಾವು ಮಂಡ್ಯ ಅಭಿವೃದ್ಧಿ ಆಗಲಿಲ್ಲ, 7 ಕಳು ಆಗಿಲ್ಲ. ಈಗ ಸಿದ್ದರಾಮಯ್ಯನವ್ರಿಗೆ 6 ಕಾರ್ ಗೆಲ್ಸಿದ್ದೀವಿ. ಈಗ ಅವ್ರು ಏನು ಮಾಡ್ತಾರೋ ಅದು ನಮಗೆ ಅದು ಇನ್ನೂ ಏನೂ ಇದಿಲ್ಲ. ಅವ್ರದ್ದೊಂದು ಸರ್ಕಾರ ಬಂದೇ ಒಂದು 10 ತಿಂಗಳಾಗಿದೆ. ಈಗ ಏನು ಅಭಿವೃದ್ಧಿ ಕೆಲಸ ಆಯ್ತಲ್ಲ. ಈಗ ಎಲೆಕ್ಷನ್ ಇವತ್ತು 3 ಗಂಟೆಗೆ ಏನೋ ಡಿಕ್ಲೇರ್ ಆಯ್ತದೆ ಸೆಂಟ್ರಲ್ ಗೌರ್ಮೆಂಟ್ದು. ಆ MP ಅಂತ ಹೇಳ್ಬಿಟ್ಟು ಯಾರು ಸ್ಟಾರ್ ಚಂದ್ರು ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಗೆ ಯಾರು ಒಂದು ಪರಿಚಯ ಇಲ್ಲ ಯಪ್ಪ, ಯಾರು ಅಂತ ಗೊತ್ತಿಲ್ಲ ನಮಗಿಲ್ಲಿ. ಅವರು ಒಂದು ಬೆಳ್ಳೂರು ಕಡೆಯವರು, ನಾಮಂಗಲ ತಾಲೂಕಿನವರು ಅಂತ ಇರ್ಬೋದು, ಮತ್ತು ಆದರೂ ಅವ್ರು ಯಾರು ಅಂತ ಇಲ್ಲಿ ನಮಗೆ ಪರಿಚಯ ಇಲ್ಲ. ಆ ಪರಿಚಯ ಇಲ್ಲದವರು ತಗೊಂಬಂದು ಇಲ್ಲಿ ನಿಲ್ಲಿಸಿದ್ದಾರೆ ಬಂಡವಾಳ ಸಾಯಿಗಳು. ಮತ್ತು ಇಲ್ಲಿ ಕುಮಾರಸ್ವಾಮಿ ಪಾರ್ಟಿ ಒಂದು ಮಿಂಗಲಾಗಿ ಇಲ್ಲಿ ನಿಲ್ಲಿಸುವಂತೆ ನೆನ್ನೆ ಒಂದು ಅಂಬೇಡ್ಕರ್ ಭವನಲ್ಲಿ ಅನೌನ್ಸ್ ಮಾಡಿಬಿಟ್ಟು ಹೋಗಿದ್ದಾರೆ. ಇದು ಯಾರು ನಿಲ್ಲಿಸ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗೆ ಅಭಿವೃದ್ಧಿ ಮಾಡುವಂಥ ವ್ಯಕ್ತಿ ಆಗಬೇಕು. ನಮಗೆ ಕಾಂಗ್ರೆಸ್ಸೇ ಬರಲಿ ಮೇಡಮ್, JDSಸೇ ಬರಲಿ, BJPನೇ ಬರಲಿ, ಮಂಡ್ಯ ಅಭಿವೃದ್ಧಿ ಅಂತೂ ಆಯ್ತಲ್ಲ. ಇನ್ನೂ ಹಳ್ಳಿ ಇದ್ದಂಗೆ ಇದೆ ಮಂಡ್ಯ. ಪಕ್ಕದಲ್ಲೇ ನಮ್ಮದು ಚಿಕ್ಕ ಮಂಡ್ಯ ಅಂತ ಒಂದಿದೆ, ಚಿಕ್ಕ ಮಂಡ್ಯನೇ ಇದು ಮಂಡ್ಯ. ಇದು ಈ ಮಂಡ್ಯ ಅಭಿವೃದ್ಧಿ ಆಯ್ತಾನೆ ಅಲ್ಲಿ. ಯಾರೇ ಬಂದರೂ ಅಭಿವೃದ್ಧಿ ಆಯ್ತಲ್ಲ. ನಮಗೆ ಅಭಿವೃದ್ಧಿ ಆಗಬೇಕು, ಫ್ಯಾಕ್ಟ್ರಿಗಳು ಬರಬೇಕು, ಒಳ್ಳೆ ರೋಡ್ಗಳು ಬರಬೇಕು. ಇದು ಜನ ಹೊರ್ಗಡೆಯಿಂದ ಮಂಡ್ಯಕ್ಕೆ ಬಂದು ಉದ್ಯೋಗ ಮಾಡಬೇಕು, ಇಲ್ಲಿ ಅಭಿವೃದ್ಧಿ ಆಗಬೇಕು. ಇಷ್ಟೇ ಮೇಡಮ್ ಮಂಡ್ಯದವ್ರದ್ದು ಒಂದು ಬೇಡಿಕೆ. ಓಕೆ ಸರ್, ನಿಮಗೆ ಹೇಳಿ ಸರ್, ನಿಮಗೆ ಎಂಪಿ ಯಾರಾದರೂ ಉತ್ತಮ ಅನ್ಸುತ್ತೆ? JDS ಬಂದು ಉತ್ತಮ. ನಿಖಿಲ್ ಕುಮಾರಸ್ವಾಮಿ ಅವರು ನಿಂತಿರ್ತಾರೆ. ಈಗ ಯಂಗ್ಸ್ಟಾರ್ ಅವರು ಕಮ್ಮಿ ಅವರು ಬಂದರೆ ಕೆಲಸ ಮಾಡ್ಬೋದು ಅಂತ ಅನ್ನಿಸ್ಕೊಂಡು ಅವ್ರಿಗೆ ಇದು ಮಾಡ್ಕೊಂಡಿದ್ದೀವಿ. ಅವ್ರು JDSಗೆ ನಾವು ವೋಟ್ ಕೊಡೋಕ್ಕೆ ರೆಡಿ ಆಗಿದ್ದೀವಿ. ಓಕೆ, ಈಗ ಸ್ಟಾರ್ ಚಂದ್ರು ಅವರಿದ್ದಾರೆ, ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆಗಿದ್ದಾರೆ. ಬರ್ಬೋದೇನೋ. ಒಟ್ಟಿನಲ್ಲಿ ಅವರು ನಮ್ಮ ಈ ಸುಮಲತಾ ಬಂದರು, ಸುಮ್ಮನೆ ಫ್ಯಾಕ್ಟ್ರಿ ಉದ್ಧಾರ ಮಾಡ್ತೀನಿ ಶುಗರ್ ಫ್ಯಾಕ್ಟ್ರಿನ ಅಂತ ಅಂದರು. ಯಾವ ಏಳಿಗೆನೂ ಮಾಡಿಲ್ಲ. ಇವತ್ತಿನವರೆಗೂ ನಾನು ಮಾಡಿದ್ದೀನಿ ಅಂತಾರೆ. ಮಂಡ್ಯದಲ್ಲಿ ಏನಿಲ್ಲ. ಈ ವಿದ್ಯಾರ್ಥಿಗಳು ಓದಿದ್ರು ಎಲ್ಲ ಬೆಂಗಳೂರಿಗೆ ಹೋಗಿ ಒದ್ದಾಡ್ತಾರೆ. ಇಲ್ಲಿ ಯಾವುದೋ ಒಂದು ಕಂಪ್ನಿ ಓಪನ್ ಮಾಡಿ ಇಲ್ಲಿ ಇದು ಮಾಡಿದ್ರೆ ಮಂಡ್ಯದಲ್ಲಿ ಆಗುತ್ತೆ. ಇಲ್ಲಿ ಯಾರು ಬಂದವರು ಯಾರು ಸಾಮಾನ್ಯವಾಗಿ ಮಾಡೋದಿಲ್ಲ, ಎಲ್ಲ ಬೆಂಗಳೂರು ನೋಡ್ತಾರೆ. ಇವರು ವೆಂಕಟರಮಣೇಗೌಡರು ಸ್ಟಾರ್ ಚಂದ್ರು ಬಂದಾಗ ಇಲ್ಲಿ ತೋರ್ತಾರೆ, ಅಲ್ಲಿ ಆರ್ತಾರೆ ಅಷ್ಟೇ, ಇನ್ನೇನು ಇಲ್ಲ. ಓಕೆ, ಈಗ BJPಯಿಂದ 3 ಜನರ ಹೆಸರು ಕೇಳಿ ಬರ್ತಾ ಇದೆ ಅಭ್ಯರ್ಥಿಯಾಗಿ. ಒಂದು ಸುಮಲತಾ ಅಂಬರೀಶ್ ಅವರ ಹೆಸರು ಕೇಳಿ ಬರ್ತಾ ಇದೆ, ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಕೇಳಿ ಬರ್ತಾ ಇದೆ, ಹಾಗೆ ಪುಟ್ಟರಾಜು ಅವರ ಹೆಸರು ಕೇಳಿ ಬರ್ತಾ ಇದೆ. ನಿಮಗೆ ಮಂಡ್ಯದಿಂದ BJP JDS ಮೈತ್ರಿಯಿಂದ ಯಾರು ಕ್ಯಾಂಡಿಡೇಟ್ ಆದರೂ ಉತ್ತಮ ಅಂತ? ಮೇಡಮ್, ಒಳ್ಳೆ ಕೆಲಸ ಮಾಡಿರೋದಂದ್ರೆ ಪುಟ್ಟರಾಜು ಮೇಡಮ್. ಒಳ್ಳೆ ಅವ್ರ ತಾಲೂಕಿನಲ್ಲಿ ಅವ್ರು ಕೆಲಸ ಮಾಡಿದರೆ ಒಂದು ಸತಿ MP ಆಗಿದ್ದರು. ಹೌದು ಮೇಡಮ್, ಹೌದು. ಪುಟ್ಟರಾಜು ಅವರು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಕ್ಯಾಂಡಿಡೇಟು. ಬಟ್ JDSಯಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ಅವರು ಆದರೆ ಒಳ್ಳೆಯದು. ಆದ್ರೂ ನಮಗೆ ಕುಮಾರಸ್ವಾಮಿ ಒಂದು MP ಆದರೆ ಮತ್ತು ಇನ್ನೂ ಒಳ್ಳೆಯದು. ಯಾಕೆಂದರೆ ಈಗ ನಿಖಿಲ್ ಕುಮಾರಸ್ವಾಮಿ ಇನ್ನೂ ಹುಡುಗರು, ಇವ್ರಿಗೇನು ಅಂದರೆ ಏನು ಗೊತ್ತಿರೋದಿಲ್ಲ. ಆದ್ದರಿಂದ ನಮ್ಮ ಕುಮಾರಣ್ಣವರು ಮಂಡ್ಯ ಜಿಲ್ಲೆಗೆ MP ಆದರೆ ನಮಗೆ ಈಗ ರಾಮನಗರ ಏನು ಅಭಿವೃದ್ಧಿ ಮಾಡಿದ್ರು ಅದೇ ಥರ ಈಗ ಮಂಡ್ಯನೂ ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ನಾವು ನಂಬ್ಕೊಂಡಿದ್ದೀವಿ. ಅವ್ರು ನಿಂತು ಒಂದಿದ್ರೆ ನಾವು ನಿಂತ್ಕೊಂಡು ಅವ್ರಿಗೆ ಕೆಲಸ ಮಾಡ್ತೀವಿ. ದಯಮಾಡಿ ಈಗ ಕುಮಾರಣ್ಣವರು ನೀವು ಮಂಡ್ಯದಲ್ಲಿ ನಿಂತ್ಕೋಬೇಕು ಅಂತ ನಾವು ಕಳಕಳಿಯಿಂದ ನಾನು ಮನವಿ ಮಾಡ್ತಾಯಿದ್ದೀನಿ.
ಸರ್ ಈಗ ನೀವು ಹೇಳಿ ಬಿಜೆಪಿಯಿಂದ 3 ಜನರ ಹೆಸರು ಕೇಳಿ ಬರ್ತಾ ಇದೆ, ಬಿಜೆಪಿ JDS ಮೈತ್ರಿಯಿಂದ. ಈ ಮೂರಲ್ಲಿ ಯಾರು ನಿಮ್ಮ ಕ್ಯಾಂಡಿಡೇಟ್ ಆಗಬೇಕು? ನಮಗೆ ನಿಖಿಲ್ ಕುಮಾರ್. ಯಾಕೆ ನಿಖಿಲ್ ಅವರೇ? ಈಗ ಒಂದು ವಿಧಾನಸಭೆಯಲ್ಲಿ ಒಂದು ಸರ್ತಿ ನಿಂತು ಸೋತಿದ್ದಾರೆ, MP ಒಳಗೆ ಒಂದು ಸರ್ತಿ ನಿಂತು ಸೋತಿದ್ದಾರೆ. ಅವ್ರಿಗೆ ಬರಬೇಕು ಅನ್ನೋದು ಆಸೆ ಏನಿಲ್ಲ, ಆದರೆ ಒತ್ತಡದಿಂದ ಅವರು ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನೆನ್ನೆ ಎಲ್ಲ ಮೀಟಿಂಗ್ ಮಾಡಿದ್ದಾರೆ, ಅವರೇ ಬರಬೇಕು ಅಂತ ಏನೋ ಒಂದು ಇದು ಮಾಡಿಕೊಂಡು ಬರ್ಬೋದು ಅಂತ ಅನ್ನಿಸುತ್ತೆ. ಬಂದರೂ ಒಳ್ಳೆಯದು. ಓಕೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಈಗ ಸಿಟ್ಟಿಂಗ್ MP ಆದವರು ಸುಮಲತಾ ಅಂಬರೀಶ್ ಅವರು ಅಭಿವೃದ್ಧಿ ಕೆಲಸವೆಲ್ಲ ಮಾಡ್ತಾ ಇದ್ದಾರಾ ಹೇಗೆ? ಎಲ್ಲಿ ಮೇಡಮ್ ಅಭಿವೃದ್ಧಿ ಕೆಲಸ ಕಣ್ಮುಂದೆನೇ ಕಾಣ್ತಾ ಇದೆ. ಈಗ ಮಂಡ್ಯದವ್ರಿಗೆ ಯಾವುದು ಅಭಿವೃದ್ಧಿನೂ ಕೆಲಸ ಮಾಡ್ತಾ ಇಲ್ಲ, ಎಂಥದ್ದು ಏನಿಲ್ಲ. ಈಗ ಶುಗರ್ ಫ್ಯಾಕ್ಟ್ರಿದು ಏನೋ ಅಭಿವೃದ್ಧಿ ಮಾಡ್ತೀನಿ ಅಂತಂದ್ರು ನಮ್ಮ ಸ್ನೇಹಿತರು ಹೇಳ್ದಂಗೆ ಅದು ಏನು ಆಗಿಲ್ಲ ಸ್ವಾಮಿ. ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಆಗಿದೆ ಸ್ವಾಮಿ. ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಅಂತ ಒಂದು ಎಕ್ಸಿಲೇಟರ್ ಮಾಡಿಬಿಟ್ರೆ ಅದು ಅಭಿವೃದ್ಧಿ ಅಲ್ಲ ಮೇಡಮ್. ಅದು ಅಭಿವೃದ್ಧಿ, ರೈಲ್ವೆ ಸ್ಟೇಷನ್ನು ಅಭಿವೃದ್ಧಿ ಅಲ್ಲ. ಅದು ಒಂದು ಎಕ್ಸಿಲೇಟರ್ ಮಾಡಿಬಿಟ್ರೆ ಏನು ಬಂತು ನಮಗೆ, ನಾವು ಒಂದು ಇದಕ್ಕೆ ಅದೇನು ಅಭಿವೃದ್ಧಿ ಅಲ್ಲ. ನಮಗೆ ಮಂಡ್ಯದಲ್ಲಿ ನಾನು ಮೊದಲು ಹೇಳ್ದಂಗೆ ರೋಡ್ಗಳು ಚೆನ್ನಾಗಬೇಕು, ಫ್ಯಾಕ್ಟ್ರಿ ಬರಬೇಕು, ಹೊರಗಡೆಯಿಂದ ಬಂದು ಮಂಡ್ಯ ಜನ ಇಲ್ಲಿ ಉದ್ಯೋಗ ಅರ್ಚಿಲಿ ಬರಬೇಕು, ಬಾಡಿಗೆಗಳಾಯ್ತವೆ, ಮಂಡ್ಯ ಜನ ಸ್ವಲ್ಪ ಉದ್ಧಾರ ಆಯ್ತಾರೆ, ಅದಾಗಬೇಕು. ಆಮೇಲೆ ಇನ್ನೊಂದು ತಮಗೆ TV ಮೂಲಕ ಒಂದು ಮನವಿ ಮಾಡ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ಗೆ, ಇಲ್ಲಿ ಮದ್ದೂರಲ್ಲಿ ಪಾಸ್ಪೋರ್ಟ್ ಆಫೀಸ್ ಮಾಡಿದ್ದಾರೆ, ಮಂಡ್ಯ ಜಿಲ್ಲೆಗೆ ಮಾಡಬೇಕಾಗಿತ್ತು. ಅದು ತಗೊಂಡೋಗಿ ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ ಮಾಡೋರು. ಇದು ಯಾವುದು ನ್ಯಾಯ ಇದು ನಾನು ಹೇಳೋದು? ಈಗ ತಮ್ಮಣ್ಣವರು ಅವರ ಕಾನ್ಸ್ಟಿಟ್ಯೂಷನ್ ಅಂತ ಅಲ್ಲಿ ಮಾಡಿದ್ರು, ಇಲ್ಲಿ MP ಇದ್ದವರು ಏನು ಮಾಡ್ತಾಯಿದ್ರು ಅಲ್ವಾ ಮೇಡಮ್? ಇಲ್ಲಿ MP ಇದ್ರಲ್ಲ, ಆ MP ಇದ್ದರೆ ಏನು ಮಾಡ್ತಾಯಿದ್ರು? ನೀವು ಇಲ್ಲಿ ಮಂಡ್ಯ ಹೆಡ್ ಕ್ವಾರ್ಟರ್ಗೆ ನೀವು ಮಾಡ್ಬೇಕು ತಾನೆ. ಅದು ಬಿಟ್ಟು ತಗೊಂಡು ಮದ್ದೂರ್ಗೆ ಹಾಕಿದ್ರೆ ಈಗ ನಮಗೆ ಪಾಸ್ಪೋರ್ಟ್ ಬೇಕು, ನಾವು ಮದ್ದೂರ್ಗೆ ಹೋಗಿ ಅಲ್ಲಿ ಕಾಯ್ತದೆ ಮೇಡಮ್. ಅದು ದಯಮಾಡಿದು ಮಂಡ್ಯ ಜಿಲ್ಲಾ ಹೆಡ್ ಕ್ವಾರ್ಟರ್ಗೆ ಅದನ್ನು ಪಾಸ್ಪೋರ್ಟ್ ಆಫೀಸ್ ಇಲ್ಲಿ ಮಾಡಬೇಕು ಅಂತ ಕಳಕಳಿಯಾಗಿ ನಿಮ್ಮ ಒಂದು ಮೂಲಕವಾಗಿ ನಾನು ಮನವಿ ಮಾಡ್ತಾಯಿದ್ದೀನಿ. ಆಗ ಮಾತನಾಡಿಲ್ವಾ ಹಾಗಾದರೆ MP ಅವರು? ಏನು ಮಾತಾಡಿಲ್ವಲ್ಲ ಮೇಡಮ್, ಇದ್ರ ಬಗ್ಗೆ ಮಾತಾಡಿಲ್ಲ MP ಮೇಡಮ್ ಅವರು. ಮಾತಾಡಿಲ್ಲ, ಇದ್ರ ಬಗ್ಗೆ ಮಾತಾಡಿಲ್ಲ ಅವರು. ಪಾಸ್ಪೋರ್ಟ್ ಆಗಲಿ ಇದಾಗಲಿ ಏನು ಇದ್ರ ಬಗ್ಗೆ ಮಾತಾಡಿಲ್ಲ. ಓಕೆ. ಈಗಿನ ಸಿಟ್ಟಿಂಗ್ MP ಸುಮಲತಾ ಅಂಬರೀಶ್ ಅವ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಅಭಿವೃದ್ಧಿ ಕೆಲಸಗಳೆಲ್ಲ ಆಗ್ತಿದೆ ಹೇಗೆ? ಇಲ್ಲ, ಏನಿಲ್ಲ. ನನ್ನ ಇದರೊಳಗೆ ಶುಗರ್ ಫ್ಯಾಕ್ಟ್ರಿ ಒಂದು ಓಪನ್ ಮಾಡಿ ರೈತರಿಗೆ ಅನುಕೂಲತೆ ಮಾಡಿಕೊಡ್ತೀವಿ ಅಂತ ಹೇಳಿದರು. ಅದರೊಳಗೆ ಅವ್ರು ಏನೂ ಅನುಕೂಲತೆ ಏನು ಮಾಡಿಕೊಟ್ಟಿಲ್ಲ. ಅವ್ರು ಬರ್ತಾರೆ, ಒಂದು ದಿವಸನೂ ಅವರು MP ಆಗಿ ಮಂಡ್ಯದಲ್ಲಿ ಒಂದು ದಿವಸನೂ ಆಲ್ಟಿಲ್ಲ. ಅವರು ಯಾವ ಅನುಕೂಲತೆಯೂ ಮಾಡಿಲ್ಲ. ಯಾವ ವಿದ್ಯಾರ್ಥಿಗಳಿಗೆ, ಯಾವ ಸ್ಟೂಡೆಂಟ್ಗೆ, ಯಾವ ರೈತರಿಗೂ ಯಾರಿಗೂ ಅನುಕೂಲತೆ ಮಾಡಿಲ್ಲ. ಅವ್ರಿಗೆ ಅನುಕೂಲತೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸರ್, ಇಲ್ಲಿನ MLA ಅವ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಎಲ್ಲಿ MLA ಅವರು ಮೇಡಮ್? ಈ ಒಂದು ಕ್ಷೇತ್ರದ MLA ಅವ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಕ್ಷೇತ್ರದಲ್ಲಿ ಇನ್ನೂ ಯುವಕರದು ಈಗ ಗೆದ್ದಿದ್ದಾರೆ. ಅವ್ರು ಇನ್ನೂ ಸ್ವಲ್ಪ ಅದನ್ನು ತಿಳ್ಕೋಬೇಕು. ಅವರು ಎಲ್ಲೆಲ್ಲಿ ಏನು ಕತೆ ಏನು ಅಂತ ಅವರು ತಿಳ್ಕೋಬೇಕು. ಅವರು ಅಭಿವೃದ್ಧಿ ಮಾಡ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಅವರು ಇನ್ನೂ ತಿಳ್ಕೋಬೇಕು, ಇನ್ನೂ ಅಭಿವೃದ್ಧಿ ಮಾಡಲಿ ಅಯ್ಯಪ್ಪ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತಾ ಇದ್ದೀನಿ. ಮುಂದೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಚೆಲುವರಾಯಸ್ವಾಮಿ ಅವ್ರಿಗೆ ಹೇಳ್ತೀನಿ, ಆ ಒಂದು ಮಂಡ್ಯ ಜಿಲ್ಲೆನ ಅಭಿವೃದ್ಧಿ ಬರೀ ನಾಮಂಗ್ಲನೇ ನೋಡಬೇಡಿ. ನೀವು ಮಂಡ್ಯಕ್ಕೆ ಬಂದು ಸ್ವಲ್ಪ ನೋಡಿ, ಬರೀ ನಾಮಂಗ್ಲ, ನನ್ನ ತಾಲೂಕು, ನನ್ನ ಕಾನ್ಸ್ಟಿಟ್ಯೂಷನ್ ಅಂತ ನೋಡಬೇಡಿ. ನೀವು ದಯಮಾಡಿ ಮಂಡ್ಯಕ್ಕೂ ಸ್ವಲ್ಪ ನೀವು ಮಾಡಿ ಸ್ವಾಮಿ ಅಂತ ಹೇಳಿ ನಾನು ಕಳಕಳೆ ಮೂಲಕವಾಗಿ ನಾನು ಚೆಲುವರಾಯಸ್ವಾಮಿ ಅವ್ರಿಗೆ ನಾನು ವಿನಂತಿ ಮಾಡ್ಕೋತೀನಿ ಮೇಡಮ್. ಈಗ ನಾನು ಕೇಳಿದ ಪ್ರಶ್ನೆಗೆ MP ಯಾರಾಗಬೇಕು ಅಂತ ಕೇಳಿದ ಪ್ರಶ್ನೆಗೆ ನೀವು ಕುಮಾರಸ್ವಾಮಿ ಅವರ ಉತ್ತರವನ್ನು ಕೊಟ್ರಿ. ಹೌದು ಮೇಡಮ್. ಓಕೆನಾ? ಈ ಒಂದು 2019 ಒಂದು ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ JDS ಮೈತ್ರಿಯಲ್ಲಿತ್ತು, ಆಗ ಸೋತೋಗ್ಬಿಟ್ಟಿದ್ರಲ್ಲ. ಇದು ಏನಾಯಿತು ಅಂತಂದರೆ ಮೇಡಮ್, ಅಲ್ಲಿ ಸೋತಾಯಿತು ಅಂತಂದರೆ ಅವರ ಒಂದು ನಡವಳಿಕೆ, ಅವರ ಮಾತುಗಳು, ಆ ಒಂದು ಮಾತಿನಿಂದ ಅವರು ಸೋತರು ವಿನ ಅವರು ಜನಗಳು ಯಾರು ಮೋಸ ಮಾಡಲಿಲ್ಲ. ಇಲ್ಲಿ ಪಬ್ಲಿಕ್ ಆಗಲಿ ಯಾರು ಮೋಸ ಮಾಡಲಿಲ್ಲ. ಅವರು ಒಂದು ಮಾತು, ಅಲ್ಲಿ ಒಂದು ನಾಮಕದಲ್ಲೇ ಒಂದು ಮಾತಾಡೋದು, ಇಲ್ಲೊಂದು ಮತ್ತು ಏನು ಮಾತಾಡಲೇ ಇಲ್ಲ. ಒಂದು ಏನಾಯ್ತೆ, ನನಗೆ ಒಂದು ಇದು ಕೊಡಿ, ನಿಮ್ಮ ಮಂಡ್ಯ ನಮ್ಮ ಸೊಸೆ ನನಗೊಂದು ಇದು ಕೊಡಿ ಅಂತ ಹೇಳ್ಬಿಟ್ಟು ಸರ್ಗೊಡ್ಡಿ ಬೇರ್ಕೊಂಡ್ರು. ಆದ್ದರಿಂದ ಮಂಡ್ಯ ಜನ ಸ್ವಲ್ಪ ಒಂದು ಮನಸ್ಸೋತಿ ಆ ಅಮ್ಮನಿಗೆ ಓಟ್ ಹಾಕಿದ್ರು. ಅಂಬರೀಷ್ ಅಭಿಮಾನದಿಂದ ಅವ್ರಿಗೆ ಓಟ್ ಹಾಕಿದ್ದಾರೆ. ಆಮೇಲೆ ಲಾಸ್ಟಲ್ಲಿ ಏನೇ ಇದ್ಬಾದ್ರು, ನಾವು ಅವರು ಫಿಲಮ್ ಸ್ಟಾರ್ನಲ್ಲಿ ಇದ್ದವರು ಮಂಡ್ಯಕ್ಕೆ ಬಂದು ಸೇರಿಕೊಂಡಾಗ ಅವ್ರ ಬಗ್ಗೆ ಹೀನಾಯವಾಗಿ ಮಾತಾಡಿದ್ದ ದೆಸೆಯಿಂದ ಅವ್ರಿಗೆ ಓಟ್ ಸಿಕ್ಕಿ ಗೆದ್ದಿದ್ದಾರೆ. ಇಲ್ಲ ಅಂದರೆ ಯಾವುದೇ ಕಾರಣ ಅವ್ರಿಗೆಲ್ಲ ಕಾಯ್ತಾ ಇರಲಿಲ್ಲ. ಈಗ ಪಕ್ಷೇತರವಾಗಿ ಅವ್ರೇನಾದ್ರು ನಿಂತರೆ ಸೋಲ್ತಾರಾ ಹೇಗೆ? ಹೌದು, ಇಲ್ಲ ಮೇಡಮ್, ಅದು ನಿಲ್ಲೋದು ಬೇಡ ಅಂತ ನಮ್ಮ ಒಂದು ಅಭಿಲಾಷೆ ಅಷ್ಟೇ. ಖಂಡಿತ ಸೋಲ್ತಾರೆ ಅವರು, ಖಂಡಿತ ಸೋಲ್ತಾರೆ. ಈಗ ಹಾಗಾದ್ರೆ ಬಿಜೆಪಿ JDS ಮೈತ್ರಿಯಿಂದ ಸುಮಲತಾ ಅವರಿಗೆ ಟಿಕೆಟ್ ಕೊಟ್ರೆ ಏನ್ ಮಾಡ್ತೀರಾ? ಅದು ಗೆಲ್ಬೋದು, ಅವರ ಒಂದು ಇದು ಮೇಡಮ್, ಅದು ಗೆಲ್ಬೋದು. ಆದರೆ ಇವ್ರ ಪಕ್ಷೇತರವಾಗಿ ನಿಲ್ಲೋದು ಬೇಡ ಅಂತ ನಮ್ಮ ಒಂದು ಅನಿಸಿಕೆ ಮೇಡಮ್. ಅದು
ಈಗ ಪ್ರಧಾನ ಮಂತ್ರಿ ಯಾರಾದರೂ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ಮೇಡಮ್ ಪ್ರಧಾನಮಂತ್ರಿ ಮತ್ತು ಈಗ ಇರೋರು ನಮ್ಮ ನರೇಂದ್ರ ಮೋದಿಯವರೇ ಆಗಬೇಕು ಅನ್ನೋದು ನಮ್ಮ ಅಭಿಲಾಷೆ. ಯಾಕೆಂದರೆ ಎಲ್ಲ ಒಂದು ರಾಷ್ಟ್ರದಲ್ಲೂ ಇವ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ನರೇಂದ್ರ ಮೋದಿನೇ ಆಗಬೇಕು ಅನ್ನೋದು ಒಂದು ನಮ್ಮ ಸೆಂಟ್ರಲಲ್ಲಿ ಒಂದು ಅಭಿಪ್ರಾಯ ಇದೆ ಮೇಡಮ್. ಅದು ರಾಹುಲ್ ಗಾಂಧಿ ಅವರು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಆಗ್ಬೋದು? ಇಲ್ಲ ಮೇಡಮ್, ಅದು ಅವರು ನೋಡಿ ರಾಹುಲ್ ಅದು ಇನ್ನೂ ಗೊತ್ತಿಲ್ಲ ಅವ್ರು ಇದ್ರ ಬಗ್ಗೆನೇ ಗೊತ್ತಿಲ್ಲ. ಅದರಿಂದ ಇನ್ನೂ ಅವರು ಇನ್ನೂ ಒಂದು ಅದ್ರ ಬಗ್ಗೆ ಇನ್ನೂ ಆ ಕಡೆ ಇದೇ ಹೋಗಿಲ್ಲ. ಆದ್ರ ದಶೆಯಿಂದ ನರೇಂದ್ರ ಸಾಹೇಬ್ರೆ ಒಂದು ಪ್ರಧಾನಿ ಆಗಬೇಕು, ಅವರು ದೇಶ ಮುನ್ನಡೆಸ್ಕೊಂಡು ಹೋಗ್ತಾರೆ, ಒಂದು ಶಕ್ತಿನೂ ಇದೆ ನರೇಂದ್ರ ಮೋದಿ ಅವರಿಗೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಆಗಬೇಕು ಅನ್ನೋದು ಒಂದು ಇದು ಮೇಡಮ್. ನಿಮ್ಮ ಪ್ರಕಾರ ಯಾರಾಗಬೇಕು ಪ್ರಧಾನಮಂತ್ರಿ? ನರೇಂದ್ರ ಮೋದಿಜಿ ಯಾಕೆ ಸರ್? ಅವರು ರಾಷ್ಟ್ರದಲ್ಲಿ ಬೇಕಾದಷ್ಟು ಹೆಸರು ತಗೊಂಡಿದ್ದಾರೆ. ಅವರು ನಮಗೆ ಅಂತ ಅವ್ರು ಏನು ಮಾಡ್ಕೊಂಡಿಲ್ಲ. ಅವರು ಸೈನಿಕರೇ ಆಗಲಿ ಇನ್ನೊಂದಕ್ಕೆ ಆಗಲಿ ಅವರು ರೈತರಿಗೆ ಆಗಲಿ ಸಪೋರ್ಟ್ ಮಾಡಿ ಮಾಡ್ತಾಯಿದ್ದಾರೆ. ಅವರು ಪ್ರಧಾನಮಂತ್ರಿ ಅವರೇ ಆಗಬೇಕು. ರಾಹುಲ್ ಗಾಂಧಿ ಅವರಾಗಿರಬಹುದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಯಾಕೆ ಆಗಬಾರ್ದು? ಅಲ್ಲ ಆಗ್ಬೋದೇನೋ. ಒಟ್ಟಿನಲ್ಲಿ ಇವರಷ್ಟು ಅನುಭವ ಅವ್ರಿಗೆ ಮೋದಿ ಅವರಷ್ಟು ಅನುಭವ ಇವ್ರಿಗೆಲ್ಲ ಬರೋದಿಲ್ಲ. ಅನುಭವನೇ ಮುಖ್ಯ ಆಗುತ್ತಾ? ಇವರು ಸ್ವಾರ್ಥ ಜಾಸ್ತಿ. ಇವರು ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಸ್ವಾರ್ಥ ಜಾಸ್ತಿ. ಆದರೆ ನಮ್ಮ ದೇಶ ಉದ್ಧಾರ ಆಗಲಿ ಇದು ಮಾಡೋದು ಅನ್ನೋ ಅವರ ಇದರೊಳಗೆ ಇಲಾಖೆ ಇಲ್ಲ ಕಾಂಗ್ರೆಸ್ ಒಳಗೆ. ಹೌದು. ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೀವು ಹೇಳ್ದಂಗೆ ಇದೆ ಅಲ್ವಾ ಅನುಭವ? ಇದೇ ಬೇಕಾದಷ್ಟು ಆಸ್ತಿ ಅವ್ರ ಅನುಕೂಲಕ್ಕೆ ತಕ್ಕಂತೆ ಆಸ್ತಿ ಮಾಡ್ಕೊಂಡಿದ್ದಾರೆ. ಅವರು ಇದೆ ಬೇಕಾದಾಗ ಮಾಡ್ಕೊಂಡಿದ್ದಾರೆ. ಆದರೆ ಮೋದಿಜಿಯವ್ರ ಥರ ಅವ್ರು ಮಾಡೋಕ್ಕೆ ಇದಿಲ್ಲ ನನ್ನ ಇದ್ರ ಪ್ರಕಾರ. ಓಕೆ ಸರ್, ಇನ್ನೊಂದು ವಿಚಾರ ಅಂತಂದರೆ ಮಂಡ್ಯ ಅಂತ ಬಂದರೆ ಹಿಂದುತ್ವದ ಒಂದು ಮಾತೆ ಬರ್ತಾ ಇರಲಿಲ್ಲ. ಮಂಡ್ಯ ಅಂತ ಬಂದರೆ ಈಗ ಒಂದು 2 ತಿಂಗಳಲ್ಲಿ ನಡೆದಿರುವಂಥ ಘಟನೆ, ಒಂದು ಹನುಮಾನ್ ಧ್ವಜಕ್ಕೆ ವಿಚಾರವಾಗಿ ಈಗ ಹಿಂದುತ್ವ ಹುಟ್ಕೊಂಡಿದೆಯಾ ಹಾಗಾದರೆ ಮಂಡ್ಯದ? ಹೌದು ಮೇಡಮ್, ಇದು ಪಕ್ಕಾ ಹಿಂದುತ್ವ ಅಂತಂದರೆ ಅದು ಮಂಡ್ಯದಲ್ಲೇ ಸ್ಟಾರ್ಟ್ ಆಗಿರೋದು ಮೇಡಮ್. ಅದು ಹಿಂದುತ್ವ ಅಂದರೆ ಇದೆ. ಅಚ್ಚ ಕನ್ನಡ ಮಾತಾಡೋದಂದ್ರೆ ನಮ್ಮ ಮಂಡ್ಯ ಜಿಲ್ಲೆಯೊಳಗೆ ಅಚ್ಚ ಕನ್ನಡ. ಇನ್ನು ಎಲ್ಲ ಕಡೆಯೂ ಒಂದು ಆ ಥರ ಭಾಷೆ ಈ ಥರ ಭಾಷೆ ಮಾತಾಡ್ತಾರೆ. ಮಂಡ್ಯದಲ್ಲಿ ಅಚ್ಚ ಕನ್ನಡ ಮಾತಾಡ್ತೀವಿ. ಬಟ್ ಆ ಹಿಂದುತ್ವ ಉಟ್ಕೊಂಡಿರೋದು ಅದು ಮಂಡ್ಯ ಜಿಲ್ಲೆ ಒಳಗೇ ಮೇಡಮ್. ಅದು ತಪ್ಪು ಅಂತ ಅನ್ಸಲ್ವಾ ಹೇಗೆ? ಇಲ್ಲ ಮೇಡಮ್, ಅದು ಇಲ್ಲ, ತಪ್ಪು ಅಂತ ನನಗನ್ಸುತ್ತಾ ಇಲ್ಲ. ನನಗೆ ಏನಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ ತಮ್ಮ ಮುಂದೆ. ಇಷ್ಟು ವಿಚಾರ. ಸರ್ ನೀವು ಹೇಳಿ, ಹಿಂದುತ್ವದ ಬಗ್ಗೆ ಮಂಡ್ಯದಲ್ಲಿ ಗಲಾಟೆ ಆಗಿರೋದು ತುಂಬ ಎಲ್ಲ ಜನಸಾಮಾನ್ಯರೆಲ್ಲ ನಿಜಕ್ಕೂ ನೋಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಮಗೆ ಜಾಸ್ತಿ ಇದ್ರ ಬಗ್ಗೆ ಗೊತ್ತಿಲ್ಲ, ಹಿಂದುತ್ವ ಬಗ್ಗೆ. ಆದರೆ ರಾಮ ಮಂದಿರ ಕಟ್ಟಾದ್ಮೇಲೆ ಸ್ವಲ್ಪ ಅಭಿಮಾನ ಜಾಸ್ತಿ ಬಂದಿದೆ. ಓಕೆ, ಹೌದು. ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ಈಗ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಗ್ಯಾರಂಟಿಗಳು ನಿಮ್ಗೆ ಇಷ್ಟ ಆಗಿದೆಯಾ? ಮೇಡಮ್, ಕೆಲವರಿಗೆ ಇಷ್ಟ ಆಗಿರ್ಬೋದು, ಕೆಲಗೆ ಇಷ್ಟ ಆಗದೆ ಇರ್ಬೋದು. ಇದು ಕೆಲವು ಹೆಣ್ಮಕ್ಳಿಗೆ ಇಷ್ಟ ಆಗಿದೆ. ಮತ್ತು ಇನ್ನೊಂದು ಕೆಲವರಿಗೆ ಏನಂತಂದರೆ ಒಂದು ತುಂಬ ಬಡವರ್ಗೆ ಅಂತಂದರೆ ಅದು ತುಂಬ ಅನುಕೂಲ ಆಗಿದೆ. 2,000 ಬರ್ಬೋದು, ಮತ್ತು ಆ ಒಂದು ಅಕ್ಕಿ ದುಡ್ಡು ಬರ್ಬೋದು. ಮತ್ತು ಈಗ ಬಸ್ಸು ಸ್ತ್ರೀಶಕ್ತಿ ಅಂತ ಹೇಳಿದ್ರೆ ಬಸ್ಸಲ್ಲಿ ಇರ್ಬೋದು, ತುಂಬ ಅನುಕೂಲ ಆಗಿದೆ. ಅದನ್ನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇದು ಏನು ಅಂತಂದರೆ ಈ ಸ್ತ್ರೀಶಕ್ತಿದು ಸ್ವಲ್ಪ ಈ ಒಂದು ಗಂಡಸರಿಗೆ ಸ್ವಲ್ಪ ಅನಾನುಕೂಲ ಆಗಿದೆ. ಹೆಂಗೆ ಅಂತಂದರೆ, ಹೌದು ಮೇಡಮ್, ಯಾಕೆಂದರೆ ಪೂರ್ತಿ ಈಗ ಅವರು ಸರ್ಕಾರದಲ್ಲಿ ಸಾರಿಗೆ ಮಂತ್ರಿಗಳು ಏನು ಹೇಳಿದಂದರೆ 50% ಹೆಣ್ಮಕ್ಳು 50% ಗಂಡು ಮಕ್ಕಳು ಕೂತ್ಕೊಳ್ಳಿಕ್ಕೆ ಅವಕಾಶ ಅಂತ ಹೇಳ್ತು. ಈಗ ಅದನ್ನು ನಡೀತಾ ಇಲ್ಲ. ಈಗ ಪೂರ್ತಿ ಹೆಣ್ಮಕ್ಳೇ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಗಂಡು ಮಕ್ಕಳಿಗೆ ಅದನ್ನು ಅವಕಾಶನೇ ಸಿಗ್ತಾ ಇಲ್ಲ. ಸ್ತ್ರೀಶಕ್ತಿನೇ ಜಾಸ್ತಿ ಆಯಿತು ಅಂತ. ಹೌದು ಮೇಡಮ್, ಸ್ತ್ರೀಶಕ್ತಿ ಜಾಸ್ತಿ. ಈಗ ಬಸ್ಸಲ್ಲಿ ಜಾಸ್ತಿ ಪ್ರಯಾಣ ಮಾಡ್ತಾ ಇರೋದು ಸ್ತ್ರೀಶಕ್ತಿಗಳೇ ಜಾಸ್ತಿ ಮೇಡಮ್. ನೀವು ಓಡಾಡಿದ್ದೀರಾ ಬಸ್ಸಲ್ಲಿ? ಹೌದು ಮೇಡಮ್, ನಾನು ಓಡಾಡಿದ್ದೀನಿ ಮೇಡಮ್. ಸೀಟ್ ಸಿಕ್ಕಿತಾ ಸರ್? ಇಲ್ಲ ಮೇಡಮ್, ನಿಂತ್ಕೊಂಡು ಹೋಗ್ತೀನಿ ಮೇಡಮ್. ಇಲ್ಲ, ಅದೇ ಇದಕ್ಕೋಸ್ಕರ ನಾನು ಟ್ರೈನಲ್ಲಿ ಹೊಂಟೈತೀನಿ ಮೇಡಮ್. ನಾನು ಬಸ್ಸಲ್ಲಿ ಹೋಗಲ್ಲ, ಇಲ್ಲ ಟ್ರೈನಲ್ಲಿ ಹೋಗ್ತೀನಿ. ನಿಮಗೆ ಆ ಭಾಗ್ಯಗಳ ಅಗತ್ಯ ಇತ್ತಿಲ್ಲ ಹಾಗಾದರೆ? ಎಲ್ಲಿ ಮೇಡಮ್, ಇದು ಇತ್ತು, ಇಲ್ಲ ಅಂತ ಏನಿದಿಲ್ಲ, ಬಟ್ ಇತ್ತು. ಆದರೆ ಜೆಂಟ್ಸ್ಗಳಿಗೆ ಅದೇನು ಫ್ರೀ ಇಲ್ವಲ್ಲ ಮೇಡಮ್ ನಮಗೆ. ನಾನು ಒಬ್ಬ KSRTC ರಿಟೈರ್ಡ್ ಎಂಪ್ಲಾಯ್ ಆಗಿದ್ದೀನಿ. ನಾನು ಡ್ರೈವರಾಗಿ ಕೆಲಸ ಮಾಡಿ ನಾನು 30 ವರ್ಷ ಕೆಲಸ ಮಾಡಿ ಬಂದಿದ್ದೀನಿ. ಆದರೂ ನಮಗೆ ಪಾಸ್ ಕೊಟ್ಟಿದ್ದಾರೆ. ಪಾಸ್ ಕೊಟ್ಟರು ನಮಗೆ ಫ್ರೀ ಆಗಿದೆ. ನಮಗೆ ಹೋಗೋಕ್ಕೆ, ನಮಗೆ ನಿಂತ್ಕೊಂಡು ಹೋಗೋಕ್ಕೆ ವಯಸ್ಸಾಯಿತು, ನಿಂತ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ. ಆದ್ದರಿಂದ ನಾನು ಟ್ರೈನಲ್ಲಿ ದುಡ್ಡು ಕೊಟ್ಟು ಪ್ರಯಾಣ ಮಾಡ್ತೀನಿ ಮೇಡಮ್. ಓಕೆ, ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, JDS BJP ಮೈತ್ರಿಯ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಮೈತ್ರಿ ಬಗ್ಗೆ ನಾನು ಏನು ಹೇಳಬೇಕು ಅಂತ ಅಂದರೆ, ಅಲ್ಲ ಖುಷಿ ಇಲ್ಲ ಮೇಡಮ್. ನನಗೆ ಹೇಳಿಅಂತಂದರೆ ಖುಷಿ ಅಲ್ಲ. ಇದು ಒಂದು
ಡಬಲ್ ಇದು ಏಟು ಅಂತ ಹೇಳ್ತಾ ಇದ್ದೆ. ಒಂದು ನೋಡಿ ಮೇಡಮ್, ಈಗ ಹಿಂದೆ ಕುಮಾರಸ್ವಾಮಿ ಒಂದು ಹೇಳ್ತಾ ಇದ್ರು, BJPಯವ್ರಿಗೆ ತಗೊಳ್ತಾ ಇದ್ರು, ಅವ್ರು ಹಂಗೆ ಹೀಗೆ ಅಂತ ಒಂದು ಹೇಳ್ತಾ ಇದ್ರು, ದೇವೇಗೌಡರು ಹೇಳ್ತಾ ಇದ್ರು. ಬಟ್ ಈಗ ಏನಾಗಿದೆ ಅಂದರೆ, ಈಗ ನಮ್ಮ ಒಂದು ಹಿಂದುತ್ವ, ಮೋದಿ ಒಂದು ಪ್ರಧಾನಿ ಆಗಬೇಕು, ಅದೇ ಆಗಬೇಕು, ಅದರಿಂದ ನಾವು ಅವ್ರನ್ನ ಹೋಗಿ ನಾವು ಮಿಂಗಲ್ ಆಗಿದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಇದನ್ನು ತಪ್ಪು ಅಂತ ನನಗೆ ಅನ್ನಿಸ್ತಾ ಇದೆ ಮೇಡಮ್. ಇದು ಓಕೆ, ಯಾಕೆ ಸರ್, ಯಾಕೆ ತಪ್ಪು ಅಂತ ಅನ್ನಿಸ್ತಾ ಇದೆ? ಹೌದು ಮೇಡಮ್, ಈಗ ನೀವು ಅವ್ರನ್ನ ನೀವು ಬೈಕೊಂಡು ಆಗ್ಲಿಂದಾನೇ ನೀವು ಬೈಕೊಂಡು ಅವರ ವಿರೋಧ ಮಾಡ್ಕೊಂಡು ಬಂದಿದ್ದೀರಿ ನೀವು, ಹೌದಾ? ಆದ್ದರಿಂದ ನಿಮಗೆ BJPಯವ್ರಿಗೆ ನಿಮಗೂ ನಮಗೂ ಆಗೋದಿಲ್ಲ ಅಂತ ನೀವು ವಿರೋಧಿ ಮಾಡ್ಕೊಂಡು ತಿರ್ಗಾ ಅವ್ರಿಗೆ ನೀವು ಹೋಗಿ ಅವ್ರು ತಪ್ಪಿಕೊಂಡ್ರೆ, ಇದು ಜನ ಈಗ TV ಮಾಧ್ಯಮ ನೋಡ್ತಾರೆ, ಪೇಪರ್ಗಳು ನೋಡ್ತಾರೆ, ಅದರಿಂದ ಜನಗಳ ಮನಸ್ಸಲ್ಲಿ ಒಂದು ಇದಾಯ್ತದೆ ಮೇಡಮ್. ಅದನ್ನು ಅಂದರೆ ನಿಮ್ಮ ಪ್ರಕಾರ ಒಂದು ಕಡೆ ಸ್ಟಿಕ್ ಆನ್ ಆಗಿ ಇರಬೇಕಾಗಿತ್ತು JDS. ಹೌದು. ಯಾಕೆಂದರೆ ಇದನ್ನು ಒಂದು ಮಾಧ್ಯಮ ನೋಡ್ತಾ ಇರ್ತಾರೆ, TV ಮಾಧ್ಯಮ ನೋಡ್ತಾ ಇರ್ತಾರೆ. ಅದರಿಂದ ಜನ ಈಗ ದಡ್ರೆ ಯಾರೂ ಇಲ್ಲ, ಈಗ ಎಲ್ಲ ಬುದ್ಧಿವಂತರೆ ಇದೆಲ್ಲ ನೋಡ್ತಾ ಇರ್ತಾರೆ. ದೇವೇಗೌಡರು ಏನು, ಕುಮಾರಸ್ವಾಮಿಯವರು ಮತ್ತು ಸಿದ್ದರಾಮಯ್ಯ ಯಾಕೆ ಕೆಲಸ ಮಾಡ್ತಾರೆ, ಜನ ಒಂದು ಮಾಧ್ಯಮದಲ್ಲಿ ನೋಡ್ತಾರೆ, ಪೇಪರ್ಗಳಲ್ಲಿ ನೋಡ್ತಾರೆ. ಇದನ್ನೆಲ್ಲ ಜನ ತುಂಬ ಬುದ್ಧಿವಂತರು. ಯಾವಾಗ ಎಲೆಕ್ಷನ್ ಬರ್ತದೆ ಆವಾಗ ಅವರು ಏನು ಒಂದು ಮತ ಚಲಾಯಿಸ ಮಾಡ್ತಾರೆ, ಆವಾಗ ಜನಗಳಿಗೆ, ಅವ್ರಿಗೆ, ರಾಜಕಾರಣಿಗಳಿಗೆ ಬುದ್ಧಿ ಕಳಿಸ್ತಾರೆ ಮೇಡಮ್. ಅದನ್ನು ಓಕೆ, ಅವರವರು ಒಂದಾಗ್ಬಿಟ್ರು, ಈ ಕಾರ್ಯಕರ್ತರಾಗಿರ್ಬೋದು, ಇಲ್ಲಿನ ನಾಯಕರು ಒಂದಾಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅರ್ಥ. ಆಯ್ತಾ ಇಲ್ಲ ಅಂತಂದರೆ ಕಾರ್ಯಕರ್ತರಿಗೆ ಈಗ ಅವರವರೇ ಹೊಡೆದಾಡ್ಕೋತಾ ಇದ್ರಲ್ಲ ಮೇಡಮ್. ಈಗ ನೋಡಿ, ನಾವು ಈ JDS ಅಂತ ಇಟ್ಕೊಳ್ಳಿ, ಇವರು ಕಾಂಗ್ರೆಸ್ನವರು ಅವರು ಹೊಡೆದಾಡ್ತಾರೆ. ಈಗ ಮತ್ತೆ ಇವರು ಒಂದಾದ್ಮೇಲೆ ಈಗ ಅವ್ರ ಗತಿ ಏನಾಗಬೇಕು, ಕಾರ್ಯಕರ್ತರ ಕತೆ? ಮೊದಲಿಂದ ದ್ವೇಷ ಮಾಡ್ಕೊಂಡು ಬಂದಿದ್ದಾರೆ. ಈಗ ಇವರು ಒಂದಾದ್ರು ಇಲ್ಲಿ ಹೊಡೆದಾಡ್ಕೊಂಡಿರೋ ಅವ್ರ ಕತೆ ಏನಾಗಬೇಕು? ಅದರಿಂದ ಇದನ್ನು ನಂದು ಒಂದು ತಪ್ಪು ಅಂತ ನಾನು ಅನ್ನಿಸ್ತಾ ಇದೆ ಇದು ಮೇಡಮ್. ಇದು ಅವ್ರವ್ರು ಒಂದಾಗಬಾರ್ದಾಗಿತ್ತು. ಹೌದು ಮೇಡಮ್, ಆಗಬಾರ್ದಾಗಿತ್ತು. ಇವರೇ ಈಗ ಮೊದಲಿಂದನೂ ಏನು ಹೋರಾಡ್ಕೊಂಡು ಜಾತ್ಯತೀತ ಪಕ್ಷ ಅಂತ ನೀವು ಮೊದಲು ಕಟ್ಟಿದ ಮೇಲೆ ತಿರ್ಗಾ ಮತ್ತೆ ಕೋಮಾದಿ ಪಕ್ಷ ಹತ್ರ ಯಾಕೆ ಹೋದ್ರಿ ನೀವು? ಯಾಕೆ ಬೇಕಾಗಿತ್ತು? ನೀವು 3 ಸೀಟ್ ನಿಮ್ಗೇನು ಗೆಲ್ಲಕ್ಕೆ ಏನು ನಿಮಗೆ ತಾಕತ್ತಿರಲಿಲ್ವಾ? ನಿಮಗೆ ಹಾಸನ ಒಂದು, ಮಂಡ್ಯ ಒಂದು, ನಿಮಗೆ ಕೋಲಾರ ಒಂದು ಅವ್ರು ಬಿಟ್ಕೊಡ್ತಂತೆ. ಯಾಕೆ ಸ್ವಾಮಿ? ನೀವು ದೇವೇಗೌಡರು ಒಂದು ಮಾಜಿ ಪ್ರಧಾನಿ, ಒಂದು ಮುತ್ತದಿದೆ ನೀವು, ಮತ್ತು ಕುಮಾರಸ್ವಾಮಿ ಅವರು ಒಳ್ಳೆ ಒಂದು ಇದು ಕೊಟ್ಟಿದ್ದಾರೆ, ಭಾಗ್ಯಗಳು ಕೊಟ್ಟಾರೆ, ಪ್ರತಿಯೊಂದು ಒಂದು ಒಳ್ಳೇದು ಮಾಡಿದ್ದಾರೆ. ಅವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ 2ನೇ ಸತಿ. ಆದರೂ ನೀವು ಒಂದು 3 ಸೀಟ್ಗೆ ಹೋಗಿ ಅವ್ರನ್ನ ನೀವು ತಪ್ಕೊಂಡಿರೋದು ಇದು ಶುದ್ಧ ತಪ್ಪು. ಇದು ಕರ್ನಾಟಕ ಜನ ಒಪ್ಪೋದಿಲ್ಲ ಇದು ಅಂತ ನನ್ನ ಅನಿಸಿಕೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ JDS ಅವರು ನಿಂತ್ಕೊಳ್ಳೇಬೇಕಾಗಿತ್ತು. ಹೌದು, ನಿಂತ್ಕೋಬೇಕಾಯ್ತು. ಈಗ ಜನ ಇದು ಕೊಡ್ತಾರೋ ಬಿಡ್ತಾರೋ ಅದನ್ನು ಮುಂದಿನ ಕತೆ. ನೀವು ಏನೈತೆ ಸಪ್ರೇಟ್ ಮೊದಲು ಏನು ಹೋರಾಡ್ತಾ ಇದ್ರಿ? ಹೌದು, ಅಭ್ಯರ್ಥಿ ಒಂದೊಂದು ಜಿಲ್ಲೆ ಒಳಗೆ ಒಂದೊಂದು ಅಭ್ಯರ್ಥಿ ನಿಲ್ಲಿಸಬೇಕಾಗಿತ್ತು. ನೀವು 3 ಸೀಟಿಗೆ ನೀವು ಅಲ್ಲೋದ್ರೆ ನೀವು ಹೆಚ್ಚು ಕಮ್ಮಿ ಅಂದರೆ ನೀವು 10 ಸೀಟ್ ಗೆಲ್ಬೋದಾಗಿತ್ತು. ನೀವು ಕರ್ನಾಟಕದಲ್ಲಿ ಗೆಲ್ಬೋದಾಗಿತ್ತು. ನೀವು ಮೊದಲು ಇವರು ದೇವೇಗೌಡರು ಪ್ರಧಾನಿ ಆಗಬೇಕಾದ್ರೆ 18 ಸೀಟ್ 20 ಸೀಟು ನಾವು ಕರ್ನಾಟಕದಲ್ಲಿ ಅವ್ರಿಗೆ ಗೆಲ್ಸಿದ್ದೀವಿ JDSನ. ಅದಕ್ಕೆ ಈಗ 10 ಸೀಟ್ ಗೆಲ್ಲೋದು ಏನಿಲ್ಲ. ಇವರು ಸಪ್ರೇಟಾಗಿ ಒಂದು ಜಿಲ್ಲೆ ಒಳಗೆ ನಿಂತ್ಕೊಂಡಿದ್ರೆ ಇವರು ಆರಾಮಾಗಿ ಬರ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ ಮೇಡಮ್. ಅದು ಸರ್, ನೀವು ಹೇಳಿ, BJP JDS ಮೈತ್ರಿ ಇಷ್ಟ ಆಗಿದೆ ನಿಮಗೆ? ಇಲ್ಲ, ಇಷ್ಟ ಆಗಿಲ್ಲ. ಯಾಕೆ ಸರ್? ಏನಂದರೆ ಈಚೆ ಬಂದಾಗ ಒಂಥರ, ಒಳಗೆ ಹೋದಾಗ ಒಂಥರ ಆಗಿ, ಈ ಥರ ಮಿಂಗಲ್ಲಾಗಿ ಮಾತಾಡಿದಾಗ ಇದು ಮಾಡಿದಾಗ JDS ಮಿಂಗಲ್ ಆಗಿದ್ರೆ, ಕಾಂಗ್ರೆಸ್ಸು JDS 2 ಮಿಂಗಲ್ ಆಗಿದ್ರು, ಅದು ಕಿತ್ತೋಯ್ತು. ತಿರ್ಗಾ ಕಾಂಗ್ರೆಸ್ಸು BJP 2 ಮಿಂಗಲ್ ಆಗಿತ್ತು. ಆದರೂ ಅದು ಏನೂ ಇದಾಗಲಿಲ್ಲ. ಏನೋ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಂಡು ಅವ್ರು ಹೋಯ್ತಾ ಇದ್ದಾರೆ ಅಷ್ಟೇ. ಸರಿ, ಈಗ ಕೊನೆಯದಾಗಿ 28 ಕ್ಷೇತ್ರ ಇದೆ ಈ ಒಂದು ಕರ್ನಾಟಕದಲ್ಲಿ ಎಷ್ಟು ಪರ್ಸೆಂಟ್ ಅಥವಾ ಎಷ್ಟು ಕ್ಷೇತ್ರವನ್ನು BJP JDS ಮೈತ್ರಿ ಗೆಲ್ಬಹುದು, ಎಷ್ಟು ಕ್ಷೇತ್ರವನ್ನು ಕಾಂಗ್ರೆಸ್ ಗೆಲ್ಲಬಹುದು? ಮೇಡಮ್, ಅದನ್ನು ನಾನು ಹೇಳೋಕ್ಕಾಗೋದಿಲ್ಲ. ನನ್ನ ಜಿಲ್ಲೆ ಆಯ್ತಾ ಇದೆಲ್ಲ ಹೇಳಿ, ನಮ್ಮ ಪಕ್ಕದ ಜಿಲ್ಲೆ ಹೇಳಿ ಬೇಕಾದ್ರೆ ನಾನು ಹೇಳ್ತೀನಿ. ಮೈಸೂರಲ್ಲಿ BJP ಯದುವೀರವರು 100% ಯಾರೇ ಸಿದ್ದರಾಮಯ್ಯ ನಿಂತ್ಕೊಂಡ್ರು ಅಲ್ಲಿ ಯದುವೀರ್ ಗೆಲ್ತಾರೆ ಮೇಡಮ್. ಅಲ್ಲಿ ಯಾಕೆಂದರೆ ಅಲ್ಲಲ್ಲ ಅದು ಬೇಡಿ ಅವರು ರಾಜವಂಶರು. ಈಗ ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು ಅವರೇ ಆದ ಒಂದು ಓಟ್ಗಳಿದೆ. ಅವರಿಗೆ ಒಂದು ಗೌರವ ಇದೆ, ರಾಜರ ಮನೆತನದಲ್ಲಿ ಒಂದು ಗೌರವ ಇದೆ. ಯದುವೀರ್ ಸಾಹೇಬರು ನಮ್ಮ ಒಂದು ಮಹಾರಾಜರು, ಹಾಗಾಗಿ ಗೆಲ್ತಾರೆ. ಅವ್ರೇನು ಮನೆ ಹತ್ರ ಹೋಗಿ ಕೈ ಮುಗಿಬೇಕಾಗಿಲ್ಲ ಮೇಡಮ್. ಅವರು ನಾವೇ ಅವ್ರು ಬಂದಾಗ ಅವರಿಗೆ ನಾವು ಕೈ ಮುಗಿದು ನಾವು ಅಡ್ಬೀಳ್ತೀವಿ. ಮಹಾರಾಜರು ಅವರು ಅಂಥ ಒಂದು ಇದರಲ್ಲಿ ಅವರು ಮನೆ ಹೋಗಿ ನಮಗೆ ಓಟ್ ಕೊಡಿ ಅಂತ ಕೇಳಬೇಕಾಗಿಲ್ಲ. ಹಲವಾರು ಜನರು ಹೇಳ್ತಾ ಇದ್ದಾರೆ, ರಾಜ ಆಗಿದ್ರು ಅವರು ಮಂತ್ರಿ ಪದವಿಗೆ ಆಸೆ ಪಡ್ಬೋದಿತ್ತ ಅಂತ. ಇಲ್ಲ ಮೇಡಮ್, ಈಗ ಜನಸೇವೆ ಇದು ಜನಸೇವೆ. ಇದು ಆ MP ಒಳಗೆ ಏನು ಅವ್ರು ಮೈಸೂರು ಜಿಲ್ಲೆ ಒಳಗೆ ಆಗಲಿ ಇನ್ನೊಂದಾಗಲಿ ಅವ್ರ ಸೇವೆ ಮಾಡೋಕ್ಕೆ ಇದರಿಂದ ಒಂದು ಅವಕಾಶ ಇದೆ ಮೇಡಮ್. ಅವ್ರಿಗೆ ಒಂದು ಅವಕಾಶ ಇದು ನಿಂತ್ಕೊಂಡದ್ದು 100% ನನಗೆ ಸರಿ ಅನ್ನಿಸ್ತಾ ಇದೆ.
ಪ್ರತಾಪ್ ಸಿಂಹ ಅವ್ರ ಕತೆ ಏನಾಗುತ್ತೆ? ಮೇಡಮ್ ಪ್ರತಾಪ ಸಿಂಹ ಚೆನ್ನಾಗಿ ಕೆಲಸ ಮಾಡಿದರು ಮೇಡಮ್. ಅವರು ಒಳ್ಳೆಯ ಒಂದು ಕ್ಯಾಂಡಿಡೇಟು. ಬಟ್ ಆದರೆ ಯಾತಕ್ಕೆ ಅವರಿಗೆ ಟಿಕೆಟ್ ತಪ್ಪಿತೋ ಅನ್ನೋದು ಅದು ನಮಗೆ ಗೊತ್ತಿಲ್ಲ. ಅದು ಅವರು ಹೈಕಮಾಂಡ್ ಆಗಲಿ ಅವರಾಗಲಿ ಅವ್ರಿಗೆ ಗೊತ್ತು. ಮತ್ತು ಒಳ್ಳೆ ಕೆಲಸ ಮಾಡಿದರು, ತುಂಬ ಚೆನ್ನಾಗಿ ಕೆಲಸ ಮಾಡಿದರು. ಸುಮ್ಮನೆ ಒಂದು ಹೇಳೋದಲ್ಲ, ತುಂಬ ಒಳ್ಳೆ. ಆಮೇಲೆ ತುಂಬ ತೂಕವಾದ ವ್ಯಕ್ತಿ, ಒಂದು ಪಳ್ಳುಗಳು ಮಾತಾಡುವ ವ್ಯಕ್ತಿ ಅಲ್ಲ, ಒಳ್ಳೆ ಮಾತಾಡುವಂಥ ವ್ಯಕ್ತಿ ಅವರು. ಸುಮ್ಮನೆ ಹೇಳು. ಈಗ ಮೈಸೂರಿನ ಸುದ್ದಿ ಬಿಡಿ, ಈಗ ಮಂಡ್ಯ ಸುದ್ದಿಗೆ ಹೇಳೋದಾದರೆ ನಿಮ್ಮ ಪ್ರಕಾರ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡಬೇಕು? ಕೊಡೋದಿಲ್ಲ, ಅವರೇನೇ ಅಧ್ಯಕ್ಷರ ಮೇಡಮ್. ಅವರೇನೇ ನಿಂತ್ಕೊಂಡ್ರೆ ಮತ್ತೆ ಒಳ್ಳೆಯದು ಮೇಡಮ್. ಅವರು ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.